ಇದು 1 PM ನ್ಯೂಸ್ ಎಕ್ಸ್ಕ್ಲೂಸಿವ್. ಇವತ್ತಿನ 1 PM ನ್ಯೂಸ್ ಎಕ್ಸ್ಕ್ಲೂಸಿವ್ ನಲ್ಲಿ ರಾಜಕೀಯ ಸುದ್ದಿಗಳೇ ಸದ್ದು ಮಾಡ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅಧಿಕಾರ ಹಂಚಿಕೆಯ ವಿಷಯ ಏನಿದೆ ಅದು ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅದರಲ್ಲೂ ಸಚಿವ KH ಮುನಿಯಪ್ಪನವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಪಕ್ಷದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಇದರ ನಡುವೆ ಮೂಡ ಹಗರಣ ಏನಿದೆ ಅದು ಪ್ರಧಾನಿ ಕಚೇರಿಯನ್ನ ತಲುಪಿದೆ. ಸೊ ಎಲ್ಲ ವಿಷಯವನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಮುಖ ಸುದ್ದಿ. ಬಿಜೆಪಿಯ ಬಣ ಬಡಿದಾಟ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಈಗ ಬಿಜೆಪಿ ಬಣ ಬಡಿದಾಟದ ಮಧ್ಯೆ ಕೋರ್ ಕಮಿಟಿ ಸಭೆ ಕೂಡ ನಡೆಯುತ್ತೆ. ಇವತ್ತು ಮಧ್ಯಾಹ್ನದ ನಂತರ ಬಿಜೆಪಿಯ ಕೋರ್ ಕಮಿಟಿ ಸಭೆ ಇದೆ. ಭಾರಿ ಕುತೂಹಲವನ್ನ ಕೆರಳಿಸಿದೆ ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್. ಅದಕ್ಕಾಗಿ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯಕ್ಕೆ ಬಂದಿದ್ದಾರೆ. ಅವರ ನೇತೃತ್ವದಲ್ಲೇ ನಡೆಯುವಂತಹ ಕೋರ್ ಕಮಿಟಿ ಮೀಟಿಂಗ್. ಈ ಮೀಟಿಂಗ್ನಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಂಡಾಯ ಪ್ರಸ್ತಾಪ ಆಗತ್ತಾ ಅನ್ನುವಂತಹ ಪ್ರಮುಖ ಚರ್ಚೆ. ಕೋರ್ ಕಮಿಟಿಯಲ್ಲಿ ಸಂಧಾನ ಸೂತ್ರದ ಬಗ್ಗೆ ಚರ್ಚೆ ಆಗುತ್ತಾ? BSY ವಿಜೇಂದ್ರ ವಿರುದ್ಧ ಮಾತನಾಡಬಾರ್ದು ಅಂತ ಯತ್ನಾಳ್ ಹಾಗೂ ಅವರ ಟೀಮ್ನವರಿಗೆ ಹೈಕಮಾಂಡ್ನಿಂದ ಸೂಚನೆ ನೀಡಲಾಗುತ್ತೆ. ಅಥವಾ ಯತ್ನಾಳ್ ಉಚ್ಚಾಟನೆಯ ಬದಲಾಗಿ ಹೊಂದಾಣಿಕೆಯ ಸೂತ್ರಕ್ಕೆ ಮಣೆ ಹಾಕಲಾಗುತ್ತಾ? ಬಹಳಷ್ಟು ಪ್ರಶ್ನೆಗಳಿದೆ. ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತಾ ಅನ್ನುವಂಥದ್ದು. ಜೊತೆಗೆ ಸೋಮವಾರದಿಂದ ಅಧಿವೇಶನ. ಈ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ತಂತ್ರ ಹೆಣೆಯಲಾಗುತ್ತೆ. ಭಿನ್ನಮತ ಮರೆತು ಅಧಿವೇಶನಕ್ಕೆ ರೆಡಿಯಾಗುವ ಬಗ್ಗೆ ಚರ್ಚೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಈ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಇವತ್ತು ನಡೆಯುವಂತಹ ಕೋರ್ ಕಮಿಟಿ ಮೀಟಿಂಗ್ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ. ಇದರ ಜೊತೆಗೆ ಸೋಮವಾರದಿಂದ ಬೆಳಗಾವಿಯ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರತಿಪಕ್ಷವಾದಂತಹ ಬಿಜೆಪಿ ಏನು ಮಾಡುತ್ತೆ ಅಂತ, ಯಾಕಂತಂದ್ರೆ ಈಗಾಗಲೇ ಹೇಳಿದೆ ಸರ್ಕಾರವನ್ನ ಹಾಕೇ ಹಾಕ್ತೀವಿ ನಾವು ಸದನದ ಒಳಗೂ ಹಾಗೂ ಹೊರಗೂ ಅಂತ. ಆದರೆ ಇಲ್ಲಿ ನೋಡಿದ್ರೆ ಬಣ ಬಡಿದಾಟದಿಂದಲೇ ಪಕ್ಷ ಇಕ್ಕಟ್ಟಿಗೆ ಸಿಲ್ಕೊಂಡಿದೆ. ಸೊ ಹಾಗಾಗಿ ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಆ ಬಗ್ಗೆಯೂ ಪ್ರಮುಖವಾಗಿ ಚರ್ಚೆ ಆಗಿ ಎಲ್ಲರನ್ನೂ ಒಗ್ಗಟ್ಟಿನಿಂದ ಹೋಗೋದಕ್ಕೆ ಸಂದೇಶ ನೀಡಲಾಗುತ್ತಾ? ವೀಣಾ, ಒಗ್ಗಟ್ಟಿನಿಂದ ಹೋಗುವಂತ ಮಂತ್ರವನ್ನು ಹೊರಗಡೆ ಜಪಿಸ್ತಾ ಇದ್ರು ಕೂಡ ಒಳಗೊಳಗೆ ಯತ್ನಾಳ್ ಅವರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು, ಅವರ ಮೇಲೆ ಶಿಸ್ತು ಕ್ರಮ ಆಗಬೇಕು ಅಂತ ಪ್ರಯತ್ನವೂ ಕೂಡ ಇನ್ನೊಂದು ಕಡೆಯಿಂದ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ಹಿರಿಯ ನಾಯಕರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಯಡಿಯೂರಪ್ಪ ಅವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ರೇಣುಕಾಚಾರ್ಯ ಅವರು ಆದಿಯಾಗಿ ಎಲ್ಲರೂ ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಾರೆ ಎನ್ನುವಂಥದ್ದು. ಒಂದು ಕಡೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಮಾಡಿ ಶಿಸ್ತು ಸಮಿತಿ ಅಧ್ಯಕ್ಷರ ಮುಂದೆ ಸಮಜಾಯಿಷಿಯನ್ನು ಕೊಟ್ಟು ಬಂದಿರುವಂಥ ಯತ್ನಾಳ್ ನಿನ್ನೆ ಕರ್ನಾಟಕಕ್ಕೆ ಬಂದ ಬಳಿಕ ಹೇಳಿದ್ರು, ನನ್ನ ನೋಡಿದ್ರೆ ಏನಾದರೂ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಕಾಣ್ತಂದ್ರಿ ಅಥವಾ ನನಗೇನಾದರೂ ಬೇಸರ ಆದ ರೀತಿಯಲ್ಲಿ ನನ್ನ ಮುಖಭಾವ ಇದೆಯಾ, ನೀವು ಆ ರೀತಿ ಏನಾದರೂ ಹೇಳಿಕೆಗಳನ್ನು ಸುದ್ದಿಗಳನ್ನು ಮಾಡಬೇಡಿ ಹೇಳುವಂಥ ವ್ಯಂಗ್ಯ ಮಿಶ್ರಿತವಾದ ಮಾತುಗಳನ್ನು ಮಾಧ್ಯಮಗಳ ಮುಂದೆ ನಿಂತು ಹೇಳ್ತಾ ಇದ್ರು. ಅಂದ್ರೆ ದೆಹಲಿಗೆ ಹೋಗಿ ಅವರೊಬ್ಬರೇ ಮಾತನಾಡಿಲ್ಲ, ಅವರ ಪರವಾಗಿ ಬಸವರಾಜ ಬೊಮ್ಮಾಯಿ ಅವರಿರಬಹುದು, ಗೋವಿಂದ ಕಾರಜೋಳ ಇರಬಹುದು, ಅದೇ ರೀತಿ ಆರ್ ಅಶೋಕ್ ಇರಬಹುದು, ಹೀಗೇನೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಬಿಜೆಪಿಯ ಬಹುತೇಕ ಹಿರಿಯ ನಾಯಕರುಗಳು ಯತ್ನಾಳ್ ಅವರಿಗೆ ಯಾವುದೇ ಒಂದು ಕ್ರಮ ಆಗಬಾರ್ದು, ಇಬ್ಬರು ಕಡೆಯಿಂದಲೂ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳಿದ್ದಾವೆ, ಅದನ್ನು ಸರಿ ಮಾಡಿ ಹೇಳುವಂಥ ಸಂದೇಶವನ್ನ, ಸೂಚನೆಯನ್ನ ಅಥವಾ ಸಲಹೆಯನ್ನ ಕೊಟ್ಟು ಬಂದಿದ್ದಾರೆ. ಇದರ ಮಧ್ಯೆ ಇನ್ನೂ ಕೂಡ ವಿಜೇಂದ್ರ ಅವರನ್ನು ಸಪೋರ್ಟ್ ಮಾಡ್ತಾ ಇರುವಂತ ಕೆಲವರಿಗೆ ಅನಿಸ್ತಾ ಇದೆ, ಇಲ್ಲ ಯತ್ನಾಳ್ ಅವರು 2 ದಿನ ಸುಮ್ಮನೆ ಇರ್ತಾರೆ, ಮತ್ತೆ 2 ದಿನ ಬಿಟ್ಟು 4 ದಿನ ಬಿಟ್ಟು ಮತ್ತೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ, ಹಾಗಾಗಿ ಅವರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿಸಬೇಕು ಅನ್ನುವಂಥ ಒಂದು ಉಚ್ಚಾಟನೆ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಡವನ್ನ ಕೂಡ ಪರೋಕ್ಷವಾಗಿ ಹಾಕ್ತಾ ಇದ್ದಾರೆ. ಇದರ ಮಧ್ಯೆ ಯತ್ನಾಳ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್, ನಾನು ಇನ್ನು ಮುಂದೆ ಸೈಲೆಂಟ್ ಆಗ್ತೀನಿ, ಆದ್ರೆ ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ. ಇದರ ಸೂಚನೆ ಏನು ವೀಣಾ? ನಾವು ಈಗ ಸೈಲೆಂಟ್ ನಾನಾದ್ರೂ ಕೂಡ ನಮ್ಮ ಟೀಮಲ್ಲಿ ಯಾರಾದ್ರೂ ಒಬ್ರು ಆಕ್ಟಿವ್ ಆಗಿ ಮತ್ತೆ ಮಾತಾಡ್ತೀವಿ ಹೇಳುವಂತ ಒಂದು ಅರ್ಥದಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಈ ಒಂದು ಬಂಡಾಯದ ಶಮನ ಇವತ್ತಿನ ಕೋರ್ ಕಮಿಟಿಯಲ್ಲಿ ಮುಗ್ದೇ ಹೋಗ್ಬಿಡುತ್ತೆ ಅಂತಲ್ಲ, ಆದ್ರೆ ಇವತ್ತಿನ ಕೋರ್ ಕಮಿಟಿಯಲ್ಲಿ ಆ ವಿಚಾರ ಚರ್ಚೆಗೆ ಬರಬಹುದು. ಯಾಕಂದ್ರೆ ಈ ಹಿಂದಿನ ಕೋರ್ ಕಮಿಟಿಯಲ್ಲಿಯೂ ಕೂಡ ಅನೇಕ ಚರ್ಚೆಗಳಾಗಿದ್ವು ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸ್ವತಃ ಯಡಿಯೂರಪ್ಪನವರು ಹಾಗೆ ವಿಜೇಂದ್ರ ಅವರೇ ಕೋರ್ ಕಮಿಟಿ ಸದಸ್ಯರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರಂತೆ. ಯತ್ನಾಳ್ ತೀರಾ ಮಾತಾಡ್ತಾ ಇದ್ದಾರೆ, ಅದನ್ನ ಖಂಡಿಸಬೇಕು, ತಾವು ಮಾಧ್ಯಮಗಳ ಮುಂದೆ ಹೋಗಿ ಅವ್ರ ಬಗ್ಗೆ ಇವರು ಮಾತಾಡ್ತಾ ಇರುವ ರೀತಿ ಸರಿ ಇಲ್ಲ ಹೇಳೋದನ್ನು ತಿಳಿಸಿ ಅಂತ ಹೇಳಿದಾಗ ಇಲ್ಲಿಯ ತನಕ ಕೋರ್ ಕಮಿಟಿ ಸದಸ್ಯರು ಯಾರು ಕೂಡ ಯತ್ನಾಳ್ ಅವರನ್ನ ಖಂಡಿಸಿಲ್ಲ.
ವಿಶೇಷವಾಗಿ ಆರ್ ಅಶೋಕ್ ಅವರು ಯತ್ನಾಳ್ ಅವರ ವಕ್ಫ್ ವಿಚಾರದ ಹೋರಾಟವನ್ನು ಸಮರ್ಥನೆಯನ್ನೇ ಮಾಡಿಕೊಂಡ್ರು, ಅಥವಾ ಆ ಹೋರಾಟ ಕೇವಲ ಒಂದು ಪಾರ್ಟಿಗೆ ಸೀಮಿತವಾಗಿಲ್ಲ, ಇವತ್ತೆಲ್ಲರೂ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ಯತ್ನಾಳ್ ಹೋರಾಟವನ್ನು ಸ್ವಾಗತ ಮಾಡ್ತೀನಿ ಹೇಳುವಂಥ ಪರೋಕ್ಷ ಬೆಂಬಲ ರೀತಿಯ ಮಾತುಗಳನ್ನು ಅಶೋಕ್ ಅವರು ಹೇಳಿದರು. ಸಿ.ಟಿ. ರವಿ ಅದೇ ದಾಟಿಯಲ್ಲಿ ಮಾತನಾಡಿದರು. ಬೊಮ್ಮಾಯಿ ಅವರು ಕೂಡ ಇಲ್ಲಿ ತನಕ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳದೇ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಹೇಗೆ ಚರ್ಚೆಯನ್ನು ಮಾಡಬೇಕು, ದೆಹಲಿ ಮಟ್ಟದಲ್ಲಿ ಯಾರಿಗೆಲ್ಲ ವಿಷಯಗಳನ್ನು ಗಮನಕ್ಕೆ ತರಬೇಕು ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ವಿಚಾರಗಳು ನಿಶ್ಚಿತವಾಗಿ ಚರ್ಚೆಗೆ ಬರ್ತವೆ. ಆದರೆ ಇಲ್ಲಿಗೆ ಮುಗಿಯುತ್ತೆ ಅಂತಲ್ಲ, ಆದರೆ ಕೋರ್ ಕಮಿಟಿಯಲ್ಲಿ ಯಾವ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ ಅಂದರೆ ರೆಸಲ್ಯೂಷನ್ ಮಾಡ್ತಾರಾ, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಥವಾ ಸಂಧಾನ ಮಾಡಬೇಕು, ಈ ಒಂದು ಕೋರ್ ಕಮಿಟಿಯಲ್ಲಿ ಬಹುತೇಕ ರಾಧಾಮೋಹನ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಆಗ್ತಾ ಇರೋದ್ರಿಂದ ನೇರವಾಗಿ ಹೈಕಮಾಂಡ್ಗೆ ಆ ಒಂದು ಸಂದೇಶವನ್ನು ಕಳಿಸುವ ನಿಟ್ಟಿನಲ್ಲಿ ಇವತ್ತು ಅವರ ವಿಚಾರ ಚರ್ಚೆಗೆ ಬರಬಹುದು ಬಿಡ. ಆದರೆ ಬಂಡಾಯ ತಾವು ಹೇಳಿದಂತೆ ಮುಕ್ತಾಯ ಆಗತ್ತೆ ಅನ್ನುವಂಥ ಇನ್ನು ಕೂಡ ಕ್ವಶನ್ ಮಾರ್ಕ್. ಎಸ್ ನಿಜ. ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.